ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟು ಬಿಗ್ ಅಪ್ಡೇಟ್ ಬರ್ತಾ ಇದೆ ICC ಕಡೆಯಿಂದ. ICC ಅವರು ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡಿ ಈಗ ಸಸ್ಪೆಂಡ್ ಮಾಡಿದ್ದಾರೆ. USA ಮೆಂಬರ್ಶಿಪ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಬೇಕು. ಟೆಂಪರವರಿ ಬ್ಯಾನ್ ಮಾಡಿದ್ದಾರೆ. ಸೊ ಇದು ಮತ್ತೆ ವಾಪಸ್ ಬರುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಯಾಕಂದರೆ ಶ್ರೀಲಂಕಾನೂ ಕೂಡ ICC ಕಡೆಯಿಂದ ಸಸ್ಪೆಂಡ್ ಆಗಿತ್ತು. ಯಾವುದೇ ಮ್ಯಾಚ್ ಆಡೋಂಗಿಲ್ಲ ಅದು ಇದು ಅಂತೆಲ್ಲ ಸಸ್ಪೆಂಡ್ ಆಗಿತ್ತು. ಅವರು ಸ್ವಲ್ಪ ಗೊಂದಲಗಳು ಮಾಡ್ಕೊತಾ ಇದ್ದಂಗೆ ಶ್ರೀಲಂಕಾದಲ್ಲಿ ಸೀನ್ ಆಗಿತ್ತಲ್ಲ, ಆ ಟೈಮಲ್ಲಿ ಸಸ್ಪೆಂಡ್ ಮಾಡಿದರು. ಸೊ ಮತ್ತೆ ಬಂದ್ರಲ್ಲ ಶ್ರೀಲಂಕಾದವ್ರು ಆಡ್ತಿದ್ರು ICC ಅಂಡರ್ಲೈನ್ ಮೆಂಬರ್ಶಿಪ್ ತೊಗೊಂಡು ಮತ್ತೆ ಆಡ್ತಾ ಇದ್ದಾರೆ. ಸೊ ಇದೇನಾಗಿದೆ ಅಂತಂದರೆ ಸೀನು ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಒಲಿಂಪಿಕ್ಸ್ಗೆ ಇವರು ಇವರಲ್ಲಿ ಹೋಸ್ಟ್ ಮಾಡ್ತಾ ಇರೋದು. ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ 2028 ಬರ್ತಾ ಇದೆಯಲ್ಲ, ಆ ಒಲಿಂಪಿಕ್ಸಲ್ಲಿ ಈ ಟೀಮು ಕೂಡ ಇದೆ. ಸೊ ಅದಕ್ಕೆ ಇವರೇನೋ ವಿದಿನ್ ದ ರೂಲ್ಸಲ್ಲಿ ಇಲ್ವಂತೆ. ಅದೇನೋ 3 ರೂಲ್ಸ್ನ ಇವರೇನೋ ವೈಲೇಟ್ ಮಾಡಿದ್ರಂತೆ. ಏನೋ ಗೊತ್ತಿಲ್ಲ, ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಅದು ಇದೆಲ್ಲ ಏನೋ ಆಗ್ತಿದೆಯೇನೋ. ಸೊ ಒಟ್ಟಲ್ಲಿ ಇವ್ರು ಯಾವುದೋ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ವಂತ, ಅದಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ. ಇನ್ನೇನು ಅದೆಲ್ಲ ಅವ್ರು ಕರೆಕ್ಟಾಗಿ ನೋಡಿಕೊಂಡು, ಇನ್ನೇನು US ಅವರು ಕರೆಕ್ಟಾಗಿ ನೋಡಿಕೊಂಡು ICCಗೆ ಮತ್ತೆ ಬಕೆಟ್ ಹಿಡಿತಾರೆ ಬಂದ್ಬಿಟ್ಟು ಮತ್ತೆ ಇದನ್ನು ಸಸ್ಪೆನ್ಷನ್ ಏನಿತ್ತು ಸೊ ಇದನ್ನ ಮತ್ತೆ ಎತ್ತುತ್ತಾರೆ. ಒಟ್ಟಲ್ಲಿ 2028 ನಡೀತಿರುವಂಥ ಲಾಸ್ ಏಂಜಲ್ ಒಲಿಂಪಿಕ್ಸಲ್ಲಿ USA ಇರೋದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. USA ಬಂದೇ ಬರುತ್ತೆ. ಇವಾಗ ಇದು ಏನು ಬ್ಯಾನ್ ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿದರೆ ಜಸ್ಟ್ ಟೆಂಪ್ರವರಿ ಅಷ್ಟೇನೆ, ಅದನ್ನು ಮತ್ತೆ ವಾಪಸ್ ಎತ್ತುತ್ತಾರೆ. ಅಪ್ಡೇಟ್ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ರೀಸೆಂಟಾಗಿ ಅವರ ಕ್ಯಾಪ್ಟನ್ಸಿನೂ ಕೂಡ ಅಂದರೆ ಇಂಡಿಯಾಗೆ ಏನು ಕ್ಯಾಪ್ಟನ್ಸಿನ ಕೊಟ್ಟಿದ್ರು ಅದನ್ನು ಕೂಡ ಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬಂದಿರೋದೇನು ಅಂತಂದರೆ ಶ್ರೇಯಸ್ ಅಯ್ಯರ್ ಅವರು ರೆಡ್ ಬಾಲ್ ಕ್ರಿಕೆಟಿಂದ ಬ್ರೇಕ್ ತೊಗೊಂಡಿದ್ದಾರೆ ಅಂತ ಅಪ್ಡೇಟ್ ಬರೆದ್ಬಿಟ್ಟಿದ್ದಾರಂತೆ BCCIಗೆ. ನಾನು ರೆಡ್ ಬಾಲ್ ಕ್ರಿಕೆಟ್ನ ಆಡೋದಿಲ್ಲ ಸ್ವಲ್ಪ ದಿನಗಳು ಅಂತ. ಯಾಕಂದರೆ ಅವ್ರಿಗೇನೋ ಬ್ಯಾಕ್ ಪ್ರಾಬ್ಲಮ್ ಇದೆಯಂತೆ, ಬ್ಯಾಕ್ ಸ್ಟಿಫ್ನೆಸ್ಸಿಂದ ಅವರು ಬಳಲ್ತಾ ಇದ್ದಾರಂತೆ. ಸೊ ಅದರಿಂದ ನಾನು ಲಾಂಗರ್ ಫಾರ್ಮ್ಯಾಟ್ನ ಆಗೋದಕ್ಕಾಗೋದಿಲ್ಲ ಅಂತ ಹೇಳಿದಾರಂತೆ. ಸೊ ವೆಲ್ ಆ್ಯಂಡ್ ಗುಡ್. ಆಡೋಕ್ಕಾಗ್ತಾ ಇಲ್ಲ ಅಂತಂದರೆ ಹೇಳೋದು, ನೀನು ಪ್ರಾಬ್ಲಮ್ ಬಿತ್ಕೊಂಡು ಕೂಡ ಆಡಬೇಕು ಅನ್ನೋಂಥದ್ದೆಲ್ಲ ಏನೂ ಇಲ್ಲ, ಪ್ರೂವ್ ಮಾಡ್ಕೊಬೇಕು ಅನ್ನೋಂಥದ್ದೆಲ್ಲ ಏನಿಲ್ಲ. ಸೊ ಪ್ರಾಬ್ಲಮ್ ಎಲ್ಲ ರಿಕವರ್ ಎಲ್ಲ ಆಗಾದ್ಮೇಲೆ ಆಡಲಿ. ಸೊ ಪ್ರಾಬ್ಲಮ್ ಇಟ್ಕೊಂಡು ಆಡಬೇಕು ಅಂತ ಯಾರು ಕೂಡ ಹೇಳೋದು ಕೂಡ ಇಲ್ಲ. ಸೊ ಆದಷ್ಟು ಬೇಗ ರಿಕವರ್ ಆಗಲಿ ಶ್ರೇಯಸ್ ಅಯ್ಯರ್. ಅಪ್ಡೇಟ್ ನಂಬರ್ 3, ಇಶಾಂತ್ ಶರ್ಮಾ ಅವ್ರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ಒನ್ ಸಚ್ ಪ್ಲೇಯರ್. ಅವ್ರು ಹೋಗ್ತಾ ಇದ್ದಾರೆ ಅಂತ ಅಂದರೆ ಗ್ಯಾಂಗ್ಸ್ಟರ್ ವೈಬು. ನನ್ನ ಪ್ರಕಾರ ಗ್ಯಾಂಗ್ಸ್ಟರ್ ಅಲ್ಲ, ಮಾನ್ಸ್ಟರ್ ವೈಬ್ ಬರುತ್ತೆ ಅಂತ. ಒಟ್ಟಲ್ಲಿ ಇವ್ರು ಹೇಳಿರೋಂಥದ್ದೇನು ಅಂದರೆ ಒಂದು ಗ್ಯಾಂಗ್ಸ್ಟರ್ ವೈಬ್ನ ಸೆಟ್ ಮಾಡ್ತಾರೆ. ನಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಒಂದು ಗತ್ತಿರುತ್ತೆ, ಒಂದು ರಿದಮ್ ಇರುತ್ತೆ. ಅವ್ನ ಅಜ್ಜಿ ಏನೋ ಒಂಥರ ಫೈರ್ ಸೆಟ್ ಮಾಡ್ತೀವಿ ಅನ್ನೋದು ಇರುತ್ತೆ ಪ್ರತಿಯೊಂದು ಮ್ಯಾಚಲ್ಲೂ. ಅವ್ರು ಇದ್ದರೆ ಸಾಕು, ಏನೋ ಒಂದು ಕಾಡ್ಗಿಚ್ಚು ಹತ್ಕೊಂಡು ಉರಿಯೋ ಥರ ಇರುತ್ತೆ. ಆಪೋನೆಂಟ್ ಟೀಮಲ್ಲಿ ಏನೋ ಉರಿಯೋ ಥರ ಇರ್ತದೆ. ಆದರೆ ಭಯ ಅನ್ನೋದು ಇರುತ್ತೆ ಅವರಿಗೆ. ಅವ್ರು ಬ್ಯಾಟಿಂಗ್ ಆಡೋಕ್ಕೆ ಪಿಚ್ ಮೇಲೆ ಬಂದರು ಅಂತ ಅಂದರೆ ನಾನು ಅರೈವ್ ಆಗಿದ್ದೀನಿ ಅಂತ ತೋರಿಸ್ತಾರೆ. ಅದು ಎಲ್ಲ ಕಡೆ ಕಾಣಿಸುತ್ತೆ. ಹೌದು ಗುರು, ಒಂಥರ ನೋಡಿ ಆ ವೈಬ್ನೆಲ್ಲ ಮಿಸ್ ಮಾಡ್ಕೊತಿದ್ದೀವಿ ನಾವು ಆ್ಯಕ್ಚುಲಿ. ಸೊ ಆ ವೈಬು ಮತ್ತೆ ಬರೋದಿಲ್ಲ ಅಂತ ಕಾಣಿಸುತ್ತೆ. ಯಾವ ಪ್ಲೇಯರ್ಗಳಲ್ಲೂ ನಾವು ನೋಡಿರಲ್ಲ ಆ ಥರ ವೈಬ್ಗಳನ್ನೆಲ್ಲ. ಆ ಥರ ಈ ಥರ ಒಂಥರ ಗ್ಯಾಂಗ್ಸ್ಟರ್ ಥರ ಬರೋ ಅಥವಾ ಮಾನ್ಸ್ಟರ್ ಥರ ಬಂದ್ಬಿಟ್ಟು ಅಲ್ಲಿ ಸೆಟ್ ಮಾಡುವಂಥದ್ದು. ಎಲ್ಲರೂ ವಿರಾಟ್ ಕೊಹ್ಲಿ ಬಂದರು ಬ್ಯಾಟಿಂಗ್ ಆಡೋದಕ್ಕೆ ಅನ್ನೋಂಥದ್ದು. ಸೊ ಆ ಥರ ಹಿಂದೆ ಇರೋ ಪ್ಲೇಯರ್ಸ್ಗಳಿಗೆಲ್ಲ ನೋಡ್ತಿದ್ವಿ. ಟೆಂಡೂಲ್ಕರ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಧೋನಿ ಆಗಿರಲಿ. ಸೊ ಇಂಥ ಪ್ಲೇಯರ್ಸ್ಗಳಿಗೆಲ್ಲ ನಾವು ಒಂಥರ ಫೀಲ್ ಮಾಡ್ತಾ ಇದ್ವಿ. ಬಟ್ ಇವಾಗ ಯಾವ ಪ್ಲೇಯರ್ ಬಂದರೂ ಬ್ಯಾಟಿಂಗ್ ಆಡೋಕ್ಕಂತ ಫೀಲೇ ಬರ್ತಾ ಇಲ್ಲ ನಮಗೆ. ಅಪ್ಡೇಟ್ ನಂಬರ್ 4, ಅಭಿಷೇಕ್ ಶರ್ಮಾಗೆ ವೀರೇಂದ್ರ ಸೆಹ್ವಾಗ್ ಅವರು ಒಂದು ಮಾತು ಹೇಳಿದ್ದಾರೆ. ಬೇರೆ ಕಡೆ ಕೂತ್ಕೊಂಡಿರೋದು ಡೈರೆಕ್ಟಾಗಿ ಏನು ಹೇಳಿಲ್ಲ. ಅವ್ರು ಹೇಳ್ತಾರೆ 70s ಬಂದೆ ಅಂತಂದ್ರೆ ಪಾಕಿಸ್ತಾನ ಅಗೇನ್ಸ್ಟ್ 70s ಹೊಡೆದ್ಬಿಟ್ಟು ಇವರು ಔಟ್ ಆದ್ರಲ್ಲ, ಅದೇನಿಸ್ತು ಅಂದರೆ ಇವ್ರಿಗೆ T20 ಆಗಿರಲಿ ಯಾವುದರಲ್ಲೇ ಆಗಿರಲಿ 70sಗೆ ಬಂದೆ ಅಂತ ಅಂದರೆ ನೀನು ಅದನ್ನ 100ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಾಂದ್ರದ್ದು ಬಿಗ್ಗೆಸ್ಟ್ ಲಾಸು. 100 ಹೊಡೆದ್ಬಿಟ್ಟು ನೀನು ನಾಟ್ ಔಟ್ ಆಗಿದ್ದೆ ಅಂತ ಅಂದರೆ ಪಾಕಿಸ್ತಾನ ಅಗೇನ್ಸ್ಟು ಹೆಂಗಿರೋದು ಅವನ ಅಜ್ಜಿ ಅಂತ ಹೇಳಿದರೆ. ಹೌದು, ಮರ್ಯಾದೆ ಅಂತೂ ಇನ್ನೂ ಡಬಲ್ ಆಗುತ್ತೆ. ಇವಾಗಲೇನು ಮರ್ಯಾದೆ ಇಲ್ಲ ಅಂತಲ್ಲ. ಹೌದು, 70s ಏನು ಹೊಡೆದ್ರು, ಅವ್ರು ಅಗ್ರೆಸಿವ್ ಆಗಿ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಏನು ತಿನ್ಕಾಡ್ಬಿಟ್ಟು ತಡೆದಾಡ್ಬಿಟ್ಟೇನೆ ಔಟ್ ಆಗಲಿಲ್ಲ, ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಬಟ್ ವಿಕೆಟ್ನ ಕೈ ಚೆಲ್ಲಿದ್ರು ಅಂತ ಅನ್ನಿಸ್ತಂತೆ ವೀರೇಂದ್ರ ಸೆಹ್ವಾಗ್ಗೆ. ಹೌದು, ಅವ್ರು ಅಗ್ರೆಸಿವ್ ಅಪ್ರೋಚಲ್ಲಿ ರಿಸ್ಕ್ ಶಾಟ್ಗಳು ಇದ್ದೇ ಇರ್ತವೆ. ಸ್ಟಾರ್ಟಿಂಗ್ ವೆರಿ ಫಸ್ಟ್ ಬಾಲು ರಿಸ್ಕಿ ಶಾಟ್ಗಳನ್ನ ಹೊಡೆಯೋದು. ಯಾಕೆ ವೀರೇಂದ್ರ ಸೆಹ್ವಾಗ್ ಆಡ್ತಾ ಇರಲಿಲ್ವಾ ಈ ಥರ? ಇವರು ಕೂಡ ಎಷ್ಟೊಂದು ಸಲ ಆ 90s 70s ಅಂಥದ್ರಲ್ಲೇ ವೀರೇಂದ್ರ ಸೆಹ್ವಾಗ್ ಎಷ್ಟೊಂದು ಸಲ ಔಟ್ ಆಗಿದ್ದಾರೆ. ಸೊ ಅದು ಇವಾಗ ಇವ್ರಿಗೆ ರಿಯಲೈಸ್ ಆಗಿದೆ ಅಂತ ಕಾಣಿಸ್ತಾ ಇದೆ. 70sಲ್ಲಿದ್ದಾಗ ಅದನ್ನು ಕನ್ವರ್ಟ್ ಮಾಡಬೇಕು ಅಂತ. ಅವರಿದ್ದಾಗ ಅವರು ಕೂಡ ಇದೇ ತಪ್ಪನ ಮಾಡ್ತಿದ್ದು. ಅಪ್ಡೇಟ್ ನಂಬರ್ 5, ಹಾರಿಸ್ ರೋಫು ಆಕ್ಷನ್ ಮಾಡಿ ತೋರಿಸಿದ್ರಲ್ಲ ಇಂಡಿಯಾ ಮೇಲೆ ಮ್ಯಾಚ್ ಇದ್ದಾಗ. ಹಿಂಗೆ ಮೇಲ್ಗಡೆ ಹೋಗೋದು, ಫೈಟರ್ ಜೆಟ್ ಹೋಗಿ ಹಂಗೆ ಬಿದ್ದೋಗ್ಬಿಡೋದು. ನಿಮ್ಮನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ವಿ ನಾವು ಪಾಕಿಸ್ತಾನದವರು ಇಂಡಿಯನ್ಸ್ನ, ಅದು ಇದು ಅಂತ ಎಲ್ಲ ತೋರಿಸಿದ್ರಲ್ಲಪ್ಪ. ನಿಮ್ದೆಲ್ಲ ಡೆಮಾಲಿಷ್ ಮಾಡಿ ಕಳಿಸಿದ್ದೀವಿ, ನಿಮಗೆ ವಾರ ಏನು ಕಿತ್ತಾಕಾಗಲಿಲ್ಲ, ನಾವೇ ಹಿಂಗೆ ಗುಡ್ಡೆ ಹಾಕ್ಬಿಟ್ಟು ಏನೇನೋ ಮಾಡ್ಬಿಟ್ಟಿದ್ವಿ ನಾವು ಅನ್ನೋ ಥರ ಎಲ್ಲ ಆ್ಯಕ್ಷನ್ ಮಾಡಿ ತೋರಿಸಿದ್ರಲ್ಲ. ಅದಕ್ಕೆ BJP ಅವರು ಒಂದು ಟ್ವೀಟ್ ಮಾಡಿಬಿಟ್ಟು ಉತ್ತರನ ಕೊಟ್ಟಿದ್ದಾರೆ. ಹಾರಿಸ್ ರೋಫ್ ಶೋಡ್ ವಾಟ್ ಈಸ್ ಸಾ ಅಂತ. ಅವನು ಏನು ತೋರಿಸ್ತಾ ಇದ್ದಲ್ಲ ಅಂದರೆ ಗ್ರೌಂಡಲ್ಲಿ, ಅವನಲ್ಲಿ ಪಾಕಿಸ್ತಾನ ಒಳಗಡೆ ಕೂತ್ಕೊಂಡು ಏನಾಯಿತು ಅನ್ನೋದು ಅವನು ನೋಡಿದನೋ ಅದನ್ನು ತೋರಿಸ್ತಾ ಇದ್ದಾನೆ. ಅಂದರೆ ಅವ್ರದ್ದು ಎಲ್ಲ ಉದ್ರೋಗ್ತಾ ಇದ್ವಲ್ಲ, ಅವ್ರದ್ದು ಎಲ್ಲ ಬಂದ್ಬಿಟ್ಟು ಬ್ಲಾಸ್ಟ್ ಆಗ್ತಿದ್ವಲ್ಲ ಅಲ್ಲಿ.
ಅದನ್ನು ನಾವು ಹೊಡಿತಿದ್ದು ನಾವು ಹಾಕೊಂಡು ಗುಮ್ತಾ ಇದ್ದಿದ್ದು ಅಲ್ಲಿ ಒಂದು ಬ್ಲಾಸ್ಟ್ ಆಗ್ತಿದ್ವಲ್ಲ ಅದನ್ನು ನೋಡ್ಬಿಟ್ಟವ್ ನೀನು ಅದನ್ನು ತೋರಿಸ್ತಾವನು ಅಷ್ಟೇನೆ ಅಂತ BJP ಅವ್ರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟರೆ ಏನೋ ಗುರು, ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋರು. ಬೇಕಾದ್ರೆ ನೋಡಿ ನೆಕ್ಸ್ಟ್ ಮ್ಯಾಚ್ ಇನ್ ಕೇಸ್ ಅಂದ್ರೆ ಫೈನಲ್ಗೆ ಬಂದರು ಅಂತಂದ್ರು ಕೂಡ ಆವಾಗಲೂ ಅವ್ರು ಕಿತ್ತೋದ ಉತ್ತರಗಳಂತೂ ಬಿಡೋದಿಲ್ಲ. ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟವ್ರೆ, ಎಲ್ಲ ಮೂರೂ ಬಿಟ್ಬಿಟ್ಟು ನಿಂತ್ಕೊಂಬಿಟ್ಟವ್ರು ನನ್ನ ಮಕ್ಕಳು. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸ್ವಲ್ಪ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್.